ಸ್ನೇಹಿತರೆ ನಮಸ್ಕಾರ. ನೀವು KGF ಕಾಂತಾರ ಇಷ್ಟಪಡುವಿರಾ? ಅದಕ್ಕೆ ಮೂಲ ಯಾವ ಸಿನಿಮಾ ಅನ್ನೋದನ್ನು ತಿಳಿದರೆ ಶಾಕ್ ಆಗ್ತೀರಾ. ಅದುವೇ 1972ರಲ್ಲಿ ಬಂದ ನಾಗರಹಾವು. ಹಾವು, ಭಕ್ತಿ, ರಾಮಾಚಾರಿ ಪಾತ್ರ, ಸಮಾಜದ ಭಯ, ಪ್ರೇಮ ದುರಂತ. ಇದು ಹಳೆಯ ಸಿನಿಮಾ ಅಲ್ಲ, ಇದು ಇಂದಿನ ಕಥೆಯೇ. ಆದರೆ 50 ವರ್ಷಗಳ ಹಿಂದೆಯೇ ಹೇಳಿದರು. ಈ ಸಿನಿಮಾದಲ್ಲಿ ಸಾಮಾನ್ಯವಾಗಿ ವಿಲನ್ ಇಲ್ಲ, ಆದರೆ ಜನರು ಥಿಯೇಟರ್ನಲ್ಲಿ ನಿಜವಾಗಿಯೂ ಭಯಪಟ್ಟರು. ಕಾರಣ ಮೂಢನಂಬಿಕೆ, ಭಕ್ತಿ, ಸಮಾಜದ ಒತ್ತಡ. ಇಲ್ಲಿ ಭಯ ಹುಟ್ಟಿಸಿದ್ದು ಹಾವು ಅಲ್ಲ, ಭಯ ಹುಟ್ಟಿಸಿದ್ದು ನಮ್ಮದೇ ನಂಬಿಕೆಗಳು. ಇದು ಕೇವಲ ಭಯದ ಕಥೆಯಲ್ಲ, ಭಾವುಕ ಪ್ರೇಮ ಕಥೆ. ರಾಮಾಚಾರಿ, ಮಾಲಾ ಪ್ರೀತಿ ಸಮಾಜದ ಭಯ, ವದಂತಿಗಳು, ಒತ್ತಡ ಪ್ರೇಮವನ್ನು ಹೇಗೆ ನಾಶ ಮಾಡುತ್ತವೆ ಅನ್ನೋದನ್ನು ತೋರಿಸಿದ ಸಿನಿಮಾ. ಇದು ಪ್ರೇಮದ ಸೋಲು ಅಲ್ಲ, ಸಮಾಜದ ಗೆಲುವಿನ ಕಥೆ. ಈ ಚಿತ್ರದ ಸಂಗೀತ ಇಂದಿಗೂ ಜೀವಂತ. ಈ ಚಿತ್ರದ ಹಾಡುಗಳು ಕಥೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತವೆ. ರಾಮಾಚಾರಿ ತಪ್ಪು ಮಾಡಿದ್ನಾ ಅಥವಾ ಸಮಾಜವೇ ತಪ್ಪ? ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ನಾಗರಹಾವು. ಈ ಕಥೆಯ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಸಮಾಜದ ಮೂಢನಂಬಿಕೆಗಳಿಗೆ ಸಿನಿಮಾದ ಮೂಲಕ ಪ್ರಶ್ನೆ ಕೇಳುವ ಧೈರ್ಯ ಮಾಡಿದ್ದಾರೆ. ಈ ಸಿನಿಮಾ ಉತ್ತರ ಕೊಟ್ಟಿಲ್ಲ, ಪ್ರಶ್ನೆಯೇ ಕೇಳಿದೆ. ಅದೇ ಅದರ ದೊಡ್ಡ ಶಕ್ತಿ. ಈ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಕಲ್ಟ್ ಫಿಲ್ಮ್ ಎಂಬ ಪದಕ್ಕೆ ಅರ್ಥ ಕೊಟ್ಟಿತ್ತು. ಸ್ಟಾರ್ ಕಲ್ಚರ್ ಆರಂಭವಾಗಿದ್ದು ಕೂಡ ಈ ಚಿತ್ರದಿಂದಲೇ. ಇಂದಿನ KGF, ಕಾಂತಾರ ತರಹದ ಸಿನಿಮಾಗಳ ರೂಟ್ಸ್ ಇಲ್ಲಿಂದಲೇ ಶುರುವಾಗಿದ್ದು. ನಾಗರಹಾವು ಒಂದು ಸಿನಿಮಾ ಆಗಿ ಮುಗಿಯಲಿಲ್ಲ, ಅದು ವಿಷ್ಣುವರ್ಧನ್ ಎಂಬ ಹೆಸರನ್ನು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಬರೆಯಿತು. ನಾಗರಹಾವು ಹಾವುಗಳ ಕಥೆಯಲ್ಲ, ಅದು ಒಬ್ಬ ನಟ ಲೆಜೆಂಡ್ ಆಗುವ ಕಥೆ. ಒಮ್ಮೆ ಈ ಚಿತ್ರವನ್ನು ಇನ್ನೊಮ್ಮೆ ನೋಡಿ. ಹಳೆಯ ಸಿನಿಮಾ ಅಂತಲ್ಲ, ಕನ್ನಡ ಚಿತ್ರರಂಗ ಯಾವಾಗ ಹೇಗೆ ದೊಡ್ಡದಾಯಿತು ಅನ್ನೋದನ್ನು ಅರಿಯಲು. ನಾಗರಹಾವು ನೋಡೋದು ಅಂದರೆ ನಮ್ಮದೇ ಒಂದು ಇತಿಹಾಸವನ್ನು ನೋಡಿದ ಹಾಗೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಹೊಸ ಚಿತ್ರದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.